ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SSC JE ಇದು ವಿಡಿಯೋ 2 ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಲೆಬಸ್ ಅನಾಲಿಸಿಸ್ ಮಾಡೋಣ. ಸೊ ಸಿಲೆಬಸ್ ಏನಿದೆ, ಯಾವ ಥರ ಓದಬೇಕು, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಿದೆ, ಈ ಸಬ್ಜೆಕ್ಟ್ ವೈಸ್ ವೇಟೇಜ್ ಏನಿದೆ, ಪ್ರೀವಿಯಸ್ ಲಾಸ್ಟ್ ಒಂದು 6 ಇಯರ್ಸಲ್ಲಿ ಯಾವ್ಯಾವುದು ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ, ಸೊ ಅದನ್ನು ಅನಾಲಿಸಿಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ರೈಟ್. ಸೊ ನನ್ನ ಪ್ರೀವಿಯಸ್ ವಿಡಿಯೋ ಇನ್ನು ಯಾರು ನೋಡಿಲ್ಲ, ಸೊ ವಿಡಿಯೋ 1 ಯಾರು ನೋಡಿಲ್ಲ, ಇದು ವಿಡಿಯೋ 2 ಇದೆ. ವಿಡಿಯೋ 1ನಲ್ಲಿ ನಾನು ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. SSC JE ಎಕ್ಸಾಮ್ ಅಂದರೆ ಏನು, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಏನೇನಿದೆ, ಪೋಸ್ಟಿಂಗ್ ಯಾವುದಿರುತ್ತೆ, ಡಿಪಾರ್ಟ್ಮೆಂಟ್ ಏನಿದೆ, ಸ್ಯಾಲ್ರಿ ಎಷ್ಟಿರುತ್ತೆ, ಇವೆಲ್ಲನೂ ಡಿಸ್ಕಸ್ ಮಾಡಿದ್ದೀನಿ. ರೈಟ್. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಥವಾ ವಿಡಿಯೋ ಲಿಂಕ್ ಇದೆ, ನೀವು ಹೋಗ್ಬಿಟ್ಟು ನೋಡ್ಬೋದು. ರೈಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ವಿಡಿಯೋ ಎಲ್ಲರಿಗೆ ಹೆಲ್ಪ್ ಆಗೋ ಥರ ನಾನು ಮಾಡಿದ್ದೀನಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಥವಾ ಬರ್ದಿದ್ದೀರಾ, ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೀವು ನೋಡ್ಬೋದು. ರೈಟ್. ಸೊ ಬನ್ನಿ ವಿಡಿಯೋ ನೋಡೋಣ. ಸೊ ಫಸ್ಟ್ ನೋಡಿ, ಈಗ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಪೇಪರ್ 1 ಇದೆ, ಅದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಸೊ ಈಗ ಅದು ನೀನೇನೆ ಹೇಳಿದ್ದೆ ನಾನು. ಸೊ ಇದರಲ್ಲಿ ನೀವು ನೋಡ್ಬೋದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 50 ಕ್ವಶನ್ 50 ಮಾರ್ಕ್ಸ್ ಇದೆ. ಸೊ ಇಲ್ಲಿ ನಾನು ಬರಿತೀನಿ ನೋಡಿ, ರೀಸನಿಂಗು 50 ಮಾರ್ಕ್ಸ್ ಇದೆ. ಆಮೇಲೆ GK ಬಂದ್ಬಿಟ್ಟು ಅದನ್ನು 50 ಮಾರ್ಕ್ಸ್ ಇದೆ. ರೈಟ್. ಸಿವಿಲ್ ಬಂದ್ಬಿಟ್ಟು ಏನಂತಂದರೆ 100 ಮಾರ್ಕ್ಸ್ ಇದೆ. ಸೊ ಟೋಟಲ್ ಎಷ್ಟೈತೆ ಹೇಳಿ, 200 ಮಾರ್ಕ್ಸ್ಗೆ ನಿಮ್ಮದು ಪ್ರಿಲಿಮ್ಸ್ ಪೇಪರ್ ಇರುತ್ತೆ, ಅಂದರೆ CBT 1 ಇರುತ್ತೆ. ಗೊತ್ತಾಯ್ತಾ? ಸೊ CBT 2 ನಿಮಗೆ ಗೊತ್ತಿದೆ ಏನಂತಂದರೆ 100 ಕ್ವಶನ್ ಇರುತ್ತೆ, 300 ಮಾರ್ಕ್ಸ್, ಅಂದರೆ 1 ಕ್ವಶನ್ಗೆ 3 ಮಾರ್ಕ್ಸು. ಅದು ಯಾವಾಗ, ಪೇಪರ್ 1 ನೀವು ಕ್ವಾಲಿಫೈ ಆದಮೇಲೆ, ಪೇಪರ್ 1 ನೀವು ಕ್ವಾಲಿಫೈ ಆದಮೇಲೆ ಬರುತ್ತೆ. ಅದು ಇವಾಗ ಯೋಚನೆ ಮಾಡೋದು ಬೇಡ ನಮಗೆ. ಫಸ್ಟ್ ಪೇಪರ್ 1 ಮೇಲೆ ನಾವು ಫೋಕಸ್ ಮಾಡೋಣ. ಸೊ ಇದಿಷ್ಟು ಬಂದ್ಬಿಟ್ಟು 2 ಅವರ್ಸ್ ಟೈಮ್ ಇರುತ್ತೆ, 120 ಮಿನಿಟ್ಸ್ ನಿಮ್ಮ ಹತ್ರ ಟೈಮ್ ಇರುತ್ತೆ. ಇದು ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್, ಆನ್ಲೈನ್ ಎಕ್ಸಾಮ್ ಇರುತ್ತೆ ಅದು. ರೈಟ್. ಇದಂತೂ ಕ್ಲಿಯರ್ ಆಯ್ತು. ಇವಾಗ ನೆಕ್ಸ್ಟ್ ಈಗ ನೋಡಿ, ಸಿಲೆಬಸ್ ಇದೆ, ತುಂಬ ಇಂಪಾರ್ಟೆಂಟು ಸಿಲೆಬಸ್ಸು. ಇದರಲ್ಲಿ ಏನಿದೆ ಸಿಲೆಬಸ್ಸಲ್ಲಿ ಈಗ ರೀಸನಿಂಗಲ್ಲಿ ನೋಡ್ಬೋದು ನೀವು. ಈಗ ಈ ರೀಸನಿಂಗಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಜಾಸ್ತಿ ಏನು ಓದೋದು ನೀವೇನು ಬೇಕಾಗಿಲ್ಲ. ಏನು ಮಾಡ್ಬೋದು ಅಂದರೆ, ಲಾಸ್ಟ್ 8 ಇಯರ್ಸ್ ಏನು ಪೇಪರ್ ಇರುತ್ತೆ ನೋಡಿ, ಲಾಸ್ಟ್ 8 ಇಯರ್ಸ್ದು ಏನು SSC JE ಪೇಪರ್ ಏನಿರುತ್ತೆ. ಸೊ ಇದು ಎಲ್ಲಿ ಸಿಗುತ್ತೆ ಸರ್ ನಿಮಗೆ? ಸಿಂಪಲ್ ಆಗಿದೆ, ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ಇಲ್ಲ ಸಿಗಲಿಲ್ಲ ಅಂದರೆ ನಾನು ಈ ಪ್ರಾಡಕ್ಟ್ ಲಿಂಕಲ್ಲಿ ಒಂದು ಬುಕ್ನ ಆ್ಯಡ್ ಮಾಡಿರ್ತೀನಿ, ನೀವು ಅಲ್ಲಿಂದ ತೊಗೊಳ್ಬೋದು. ಏನಂತಂದರೆ ಪ್ರಿವಿಯಸ್ ಇಯರ್ ಎಲ್ಲದೂ SSC JEದು ಏನಂದರೆ ರೀಸನಿಂಗ್ ಕ್ವಶನ್ದು, GK ಕ್ವಶನ್ದು, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಪ್ರೀವಿಯಸ್ ಇಯರ್ ಸಬ್ಜೆಕ್ಟ್ ವೈಸು ವಿತ್ ಎಕ್ಸ್ಪ್ಲನೇಷನ್. ಬೆಸ್ಟ್ ಬುಕ್ ಅಂತಂದರೆ IES ಮಾಸ್ಟರ್ ಅಂತ ಬರುತ್ತೆ, IES ಮಾಸ್ಟರ್ ಅಂತ ಬರುತ್ತೆ. ಆ IES ಮಾಸ್ಟರ್ದು ಬುಕ್ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ, ಆಮೇಲೆ ಪ್ರಾಡಕ್ಟಲ್ಲೂ ನಾನು ಟ್ಯಾಗ್ ಮಾಡಿದ್ದೀನಿ, ಬೇಕಾದರೆ ಬೈ ಮಾಡ್ಬೋದು. ರೈಟ್. ಅದು ನೀವು ಓದಿದ್ರೆ ಬೇರೆ ಯಾವ ಬುಕ್ಕು ರೆಫರ್ ಮಾಡೋದು ಬೇಕಲ್ಲ, ಅಷ್ಟು ಸ್ಟ್ಯಾಂಡರ್ಡಾಗಿ ಅಷ್ಟು ಚೆನ್ನಾಗಿ ಅವ್ರು ಕೊಟ್ಟಿದ್ದಾರೆ. ರೈಟ್. ನೀವು ಅದನ್ನು ರೆಫರ್ ಮಾಡ್ಬೋದು. ಇದರಲ್ಲಿ ಏನಿದೆ, ಸಿಂಪಲ್ ಆಗಿರುತ್ತೆ, ವರ್ಬಲ್ ಇರಲಿ ಅಥವಾ ನಾನ್ ವರ್ಬಲ್ ಇರಲಿ ಟೈಪು, ಆ ಟೈಪ್ ಮೇಲೆ ಕ್ವಶನ್ ಕೇಳ್ತಾರೆ. ಆಮೇಲೆ ಅನಾಲಜಿಸ್ ಇರುತ್ತೆ, ಆಯಿತಾ, ಫಿಗರ್ಸ್ ಇರುತ್ತೆ, ಕಟ್ ಆಗಿರುತ್ತೆ, ಅದನ್ನು ಕಂಟಿನ್ಯೂ ಮಾಡೋದು, ಈ ಥರದ್ದಿರುತ್ತೆ. ಸಿಮಿಲಾರಿಟೀಸು, ಆಯಿತಾ, ಅದೇ ಇದು ಈ ಥರ ಇದ್ದರೆ ಆಮೇಲೆ ನೆಕ್ಸ್ಟ್ ಇದು ಯಾವ ಥರ ಆಗುತ್ತೆ ಅಂತ. ರೈಟ್. ಮಿರರ್ ಇಟ್ಕೊಂಡ್ಬಿಟ್ರೆ ಇದು ನಮ್ಮ ಕೈ ಯಾವ ಥರ, ಮಿರರಲ್ಲಿ ಯಾವ ಥರ ಕಾಣಿಸುತ್ತೆ, ಈ ಥರದ್ದು, ಆಯಿತಾ, ಕ್ವಶನ್ಸ್ ಇರುತ್ತೆ. ಡಿಫರೆನ್ಸಸ್ ಇರುತ್ತೆ, ಸ್ಪೇಸ್ ವಿಜುವಲೈಸೇಷನ್ ಇರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ, ಆಯಿತಾ, ಡೈರೆಕ್ಷನ್ ಸೆನ್ಸ್ ಇರುತ್ತೆ. ರೈಟ್. ಆಮೇಲೆ ಜಡ್ಜ್ಮೆಂಟ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ, ವಿಜುವಲ್ ಮೆಮೊರಿ, ಇವೆಲ್ಲ ನೋಡಿದ್ರೆ ಏನಿಸುತ್ತೋ, ಏನೊಂದು ಇಷ್ಟೊಂದು ದೊಡ್ಡ ದೊಡ್ಡ ಎಲ್ಲ ವರ್ಡ್ಸ್ಗಳಿದೆ ಅಂತ ಅನಿಸುತ್ತೆ. ಕ್ವಶನ್ ನೋಡಿಬಿಟ್ಟು ನೀವು ಮಾಡಿದ್ರೆ ತುಂಬ ಈಸಿ ಇದೆ, ತುಂಬ ಈಸಿ ಇರುತ್ತೆ. ರೈಟ್. ಕ್ವಶನ್ ನೋಡಿದ್ಮೇಲೆ ಅನಿಸುತ್ತೆ ಇದೆಯಾ ಅಂತ ನಿಮಗೆ ಅನಿಸುತ್ತೆ, ಗೊತ್ತಾಯ್ತಾ, ಆಯಿತಾ. ಸೊ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಗೊತ್ತಾಗುತ್ತೆ. ರೈಟ್. ಸೊ ಇದು ಸಿಲೆಬಸ್ಸು ಯಾವುದೇ ಅಂತಂದರೆ ಇದು ರೀಸನಿಂಗ್ದು. GK ಅದು ನೋಡಿ, GK ಅದು ತುಂಬ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಹಿಸ್ಟ್ರಿ, ಕಲ್ಚರು, ಜಿಯೋಗ್ರಫಿ, ಎಕನಾಮಿಕ್ಸು, ಆಯಿತಾ, ಜನರಲ್ ಪಾಲಿಟಿ, ಸೈಂಟಿಫಿಕ್ ರಿಸರ್ಚು, ಈ ಕ್ವಶನ್ಸ್ ಎಲ್ಲ ಇದೆ. ಸಿಂಪಲ್ ನಾವು KPSCಗೆ ಹೇಳ್ತೀನಿ ಅದೇ ಥರ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ರೈಟ್. ಕರೆಂಟ್ ಅಫೇರ್ಸ್ ನೀವು ಇಲ್ಲಿ ಜಾಸ್ತಿ ಸ್ಕಿಪ್ ಮಾಡಿದ್ರೆ ಬೆಟರ್, ಯಾಕೆ ಅಂತಂದರೆ 50 ಕ್ವಶನಲ್ಲಿ ಒಂದು 5 ರಿಂದ 6 ಕ್ವಶನ್ ಅಷ್ಟೇ ಬರುತ್ತೆ, ಅದಕ್ಕೆ ನೀವು ಎಷ್ಟೊಂದು ಓದಬೇಕಾಗುತ್ತೆ. ಸೊ ಅವಾಯ್ಡ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಪಾಲಿಟಿ ಇದೆ, ಪಾಲಿಟಿ ಓದಬೇಕು. ಜಿಯೋಗ್ರಫಿ ಇದೆ, ಜಿಯೋಗ್ರಫಿ ಇಂಡಿಯಾ ಮತ್ತು ಇಂಡಿಯಾದು ಓದಬೇಕು, ವರ್ಲ್ಡ್ದು ಓದಬೇಕಾಗುತ್ತೆ. ಆಮೇಲೆ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಓದಬೇಕಾಗುತ್ತೆ. ರೈಟ್. ಅದಾದಮೇಲೆ ಎಕನಾಮಿಕ್ಸು ಕೊಟ್ಟಿದ್ದಾರೆ. ರೈಟ್. ಅದಾದಮೇಲೆ ಸೈನ್ಸ್ ಇದೆ. ರೈಟ್. ಸೊ ಇವಿಷ್ಟಂತೂ ಸಬ್ಜೆಕ್ಟ್ ನೀವು ಓದಲೇಬೇಕು, ಎನಿ ಕಂಡೀಷನ್ ನೀವು ಓದಲೇಬೇಕು ಇವಿಷ್ಟು ಸಬ್ಜೆಕ್ಟು.
ಗೊತ್ತಾಯ್ತಾ? ಇವಿಷ್ಟು ಓದಲೇಬೇಕು. ಏನೇನಿರುತ್ತೆ ಎಲ್ಲ ಕ್ಲೀನಾಗಿ ಎಲ್ಲ ಓದಬೇಕು. ಆಮೇಲೆ ಎನ್ವೈರ್ಮೆಂಟಲ್ ಇಶ್ಯೂಸ್ ಮೇಲೂ ಕೊಡ್ತಾರೆ. ಎನ್ವೈರ್ಮೆಂಟಲ್ ಇಶ್ಯೂಸ್ ಏನಿದೆ ಅದ್ರ ಮೇಲೂ ಕ್ವಶನ್ ಬರುತ್ತೆ, ರೈಟ್. ನಾನು ಈಗ ನಿಮಗೆ ಮುಂದೆ ಗೊತ್ತಾಗುತ್ತೆ, ನಾನು ಹೇಳ್ತೀನಿ ಯಾವ್ಯಾವುದು ಒಂದು ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತ. ಈಗ ನೋಡಿ, ಸಿವಿಲ್ ಬಗ್ಗೆ ಸ್ವಲ್ಪ ನೋಡೋಣ, ಆಯ್ತು. ಇವಾಗ ಯಾವ್ದು ನೋಡಿದ್ವಿ? ಜಿ ಕೆ ಆಯಿತು, ರೀಸನಿಂಗ್ ಆಯಿತು. ಸಿವಿಲಲ್ಲಿ ನೋಡಿ ಯಾವ್ಯಾವ್ದು ಸಬ್ಜೆಕ್ಟ್ ಇದೆ ಫಸ್ಟ್ ನೋಡಿ. ಬಿಲ್ಡಿಂಗ್ ಮಟೀರಿಯಲ್ ಇದೆ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಇದೆ, ಸರ್ವೇಯಿಂಗ್ ಇದೆ, ಸಾಯಿಲ್ ಮೆಕ್ಯಾನಿಕ್ಸ್ ಇದೆ, ಹೈಡ್ರೋಲಿಕ್ ಇದೆ, ಇರಿಗೇಷನ್ ಇಂಜಿನಿಯರಿಂಗ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಇದೆ, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇದೆ. ಇದನ್ನ ಒಂದು ಸಬ್ಜೆಕ್ಟ್ ಮಾಡಿ, ಅಂದರೆ ಇದರಲ್ಲಿ ಪಾರ್ಟ್ 1A ಥರ ಮಾಡಿದ್ದಾರೆ, ಅಥವಾ ಇದೊಂಥರ. ಆಮೇಲೆ ಬೇರೆ ಒಂದು 4 ಸಬ್ಜೆಕ್ಟ್ನ ಅದನ್ನು ಸ್ಟ್ರಕ್ಚರಲ್ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಆಮೇಲೆ ಕಾಂಕ್ರೀಟ್ ಟೆಕ್ನಾಲಜಿ, RCC, ಡಿಸೈನ್ ಆ್ಯಂಡ್ ಸ್ಟೀಲ್ ಡಿಸೈನ್, ರೈಟ್. ಸೊ ಇದು ಸ್ಟ್ರಕ್ಚರಲ್ ಇಂಜಿನಿಯರಿಂಗು. ಅಥವಾ ನೋಡಿ, ಸಬ್ಜೆಕ್ಟ್ ಮೇಲ್ಗಡೆ ಆದರೂ ಏನು ಪರವಾಗಿಲ್ಲ, ಬಟ್ ಸಬ್ಜೆಕ್ಟ್ ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಇದೆ. ಗೊತ್ತಾಗ್ತಿದೆಯಾ? ಸೊ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ನೋಟ್ ಡೌನ್ ದಿಸ್. ಸೊ ಸಬ್ಜೆಕ್ಟು ಅದನ್ನೇ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿಕೊಟ್ಟಿದ್ದೀನಿ, ಸೊ ದಟ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಈ ಥರ ಬರೆದ್ರೆ. ಅದನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಯಾವುದು? ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನು, ಎಸ್ಟಿಮೇಟಿಂಗ್ ಕಾಸ್ಟಿಂಗು, ಸಾಯಿಲ್ ಮೆಕ್ಯಾನಿಕ್ಸು, ಸರ್ವೆ, RCC, ಹೈಡ್ರೋಲಿಕ್ಸು, ಇರಿಗೇಷನ್, ಹೈಡ್ರಾಲಜಿ, ಟ್ರಾನ್ಸ್ಪೋರ್ಟೇಷನು, ಸ್ವಾಮು, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗು, ಆಯಿತಾ. ಥಿಯರಿ ಆಫ್ ಸ್ಟ್ರಕ್ಚರ್ಸು, CT, RCC, ಸ್ಟೀಲು, ಇವೆಲ್ಲ ಏನಿದೆ? ಸಬ್ಜೆಕ್ಟ್ಸ್ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟು ಈ ಸಬ್ಜೆಕ್ಟ್ಸಲ್ಲಿ ಏನೇನು ಓದಬೇಕು ನೋಡೋಣ, ಓವರಾಲ್ ನೋಡೋಣ, ಆಯಿತಾ. ಅದನ್ನು ಜಾಸ್ತಿ ನಾನು ಲೆಂದಿ ಮಾಡೋದಿಲ್ಲ. ಒಂದೊಂದಾಗಿ ಒಂದೊಂದು ಸಬ್ಜೆಕ್ಟಲ್ಲಿ ಏನೇನು ಓದಬೇಕು ಅಂತ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ಅದು ನಮ್ಗೆ ಎಲ್ಲಿ ಸಿಗುತ್ತೆ? SSC JEದು ಏನು 2024 ನೋಟಿಫಿಕೇಶನ್ ಬಂದಿದೆ ನೋಡಿ, ಅಲ್ಲಿ ಅದು 100% ಸೇಮೇ ಇರುತ್ತೆ. ಯಾವುದೇ ಒಂದು ನೋಟಿಫಿಕೇಶನ್ ಬರಲಿ, ಬರೀ ಎಲ್ಲ ನೋಟಿಫಿಕೇಶನಲ್ಲಿ ಏನೂ ಚೇಂಜ್ ಆಗೋದಿಲ್ಲ, ಬರೀ ವೇಕೆನ್ಸಿ ಅಷ್ಟೇ ಚೇಂಜ್ ಆಗುತ್ತೆ, ರೈಟ್. ಸೊ ಅದನ್ನೇ ನಾವು ರೆಫರ್ ಮಾಡಿಬಿಟ್ಟು ನೋಡೋಣ ಏನೇನಿದೆ ಇದರಲ್ಲಿ ಅಂತ, ರೈಟ್. ಬನ್ನಿ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಒಂದು ನಿಮಿಷ. ಈಗ ನೋಡಿ, ಇಲ್ಲಿ ಬಿಲ್ಡಿಂಗ್ ಮಟೀರಿಯಲ್ಸ್ ಅಂತ ಇದೆ. ಇದರಲ್ಲಿ ಏನಿದೆ? ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್, ಕ್ಲಾಸಿಫಿಕೇಶನ್, ಸ್ಟ್ಯಾಂಡರ್ಡ್ ಟೆಸ್ಟ್, ಯೂಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ವೈರಿಂಗ್ ಆಫ್ ಮಟೀರಿಯಲ್ಸ್. ಯಾವ್ಯಾವ್ದ್ರದ್ದು ಓದಬೇಕು ಅಂದರೆ, ಬಿಲ್ಡಿಂಗ್ ಸ್ಟೋನ್ ಬಗ್ಗೆ ಓದಬೇಕು, ಸಿಲಿಕೇಟ್ ಬೇಸ್ ಮಟೀರಿಯಲ್ ಓದಬೇಕು, ಸಿಮೆಂಟ್ ಓದಬೇಕು, ಎಸ್ಪೆಷಲ್ ಪ್ರಾಡಕ್ಟ್, ಟಿಂಬರು, ವುಡ್ ಬೇಸ್ ಪ್ರಾಡಕ್ಟ್, ಲ್ಯಾಮಿನೇಟ್ಸು, ಬಿಟಮ್ನೆಸ್ ಮಟೀರಿಯಲು, ಪೇಂಟು, ವಾರ್ನಿಷು. ಸೊ ಇಲ್ಲಿ ಕೊಟ್ಟಿರೋದು ಏನಂತಂದರೆ ಸಿಂಪಲ್ ಆಗಿದೆ. ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ ಏನೇನು ಬಿಲ್ಡಿಂಗ್ ಮಟೀರಿಯಲ್ಸ್ ಬರುತ್ತೆ ಎಲ್ಲದರ ಬಗ್ಗೆ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸು, ಕ್ಲಾಸಿಫಿಕೇಶನ್ ಓದಬೇಕು, ಗೊತ್ತಾಯ್ತಾ. ಎಸ್ಟಿಮೇಟಿಂಗ್ ಕಾಸ್ಟಿಂಗಲ್ಲಿ ತುಂಬ ಸಿಂಪಲ್ ಇದೆ. ಏನಂತಂದರೆ ಇಲ್ಲಿ ಅನಾಲಿಸಿಸ್ ಆಫ್ ರೇಟ್ಸ್ ಬಗ್ಗೆ ಜಾಸ್ತಿ ಅವರು ಫೋಕಸ್ ಮಾಡ್ತಾರೆ. ಮೆಥಡ್ಸ್ ಆ್ಯಂಡ್ ಯೂನಿಟ್ ಆಫ್ ಮೆಜರ್ಮೆಂಟು, ಮೆಥಡ್ಸ್ ನಿಮ್ಗೆ ಗೊತ್ತಿದೆ, ಸೆಂಟ್ರಲ್ ಲೈನ್ ಮೆಥಡು ಮತ್ತು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡು, ಅದ್ರ ಮೇಲೆ ಜಾಸ್ತಿ ಕೊಡ್ತಾರೆ. ಐಟಮ್ಸ್ ಆಫ್ ವರ್ಕ್ ಯಾವ್ಯಾವುದಿದೆ ಅದರಲ್ಲಿ ನೋಡಿ, ಅರ್ತ್ ವರ್ಕ್ ಇದೆ, ಬ್ರಿಕ್ ವರ್ಕು, ಮಾಡ್ಲರ್, ಟ್ರೆಡಿಷನಲ್ ಬ್ರಿಕ್ಕು, RCC ವರ್ಕು, ಶಟರಿಂಗು, ಟಿಂಬರ್ ವರ್ಕು, ಪೇಂಟಿಂಗ್, ಫ್ಲೋರಿಂಗ್, ಪ್ಲಾಸ್ಟರಿಂಗ್, ಇವೆಲ್ಲ ಬರುತ್ತೆ, ರೈಟ್. ಅದನ್ನು ನಾನು ಓದೋದು ಹೇಳೋಬೇಕಿಲ್ಲ, ನಿಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ನೋಡಿ, ವಾಟರ್ ಟ್ಯಾಂಕ್ ಇದೆ, ಸೆಪ್ಟಿಕ್ ಟ್ಯಾಂಕ್ ಇದೆ. ಇದೆಲ್ಲ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಸೊ ನೀವು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವ ಇದೆಲ್ಲ ಯೂಸ್ ಆಗುತ್ತೆ. ಬಾರ್ ಬೆಂಡಿಂಗ್ ಶೆಡ್ಯೂಲ್ ನೋಡಿ, ತುಂಬ ಇಂಪಾರ್ಟೆಂಟು, ಇದು ಗೊತ್ತಿರಬೇಕು. ಸೆಂಟ್ರಲ್ ಲೈನ್ ಮೆಥಡ್ ಇದೆ, ಮಿಡ್ ಸೆಕ್ಷನ್ ಫಾರ್ಮುಲಾ, ವಾಲ್ಯೂಮ್ ಮತ್ತು ಏರಿಯಾ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದಕ್ಕೆ, ರೈಟ್. ಟ್ರಾಪಿಜಾಯ್ಡಲ್ ಫಾರ್ಮುಲಾ ಇದೆ, ಸಿಂಪಲ್ಸ್ ರೂಲ್ ಇದೆ, ಕಾಸ್ಟ್ ಎಸ್ಟಿಮೇಟೆಡ್ ಫಾರ್ ಸೆಪ್ಟಿಕ್ ಟ್ಯಾಂಕ್ ಇದೆ, ಫ್ಲೆಕ್ಸಿಬಲ್ ಪೇಮೆಂಟ್, ಟ್ಯೂಬ್ ವೆಲ್ ಎಲ್ಲ ಆಲ್ಮೋಸ್ಟ್ ಇದೆ ನೋಡಿ ಇಲ್ಲಿವರೆಗೂ. ಆಮೇಲೆ ವ್ಯಾಲ್ಯೂಯೇಷನ್ ಬಗ್ಗೆನೂ ಸ್ವಲ್ಪ ಇದೆ. ವ್ಯಾಲ್ಯೂಯೇಷನು, ಕಾಸ್ಟು, ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದ್ರೇನು, ಸಾಲ್ವೇಜ್ ವ್ಯಾಲ್ಯೂ ಅಂದ್ರೇನು, ಅಸೆಸ್ ವ್ಯಾಲ್ಯೂ ಅಂದ್ರೇನು, ಸಿಂಕಿಂಗ್ ಫಂಡ್ ಅಂದ್ರೇನು, ಡಿಪ್ರಿಷಿಯೇಷನು, ಅಬ್ಸೊಲೆನ್ಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನು, ಇವೆಲ್ಲ ಇದೆ ಇದರಲ್ಲಿ, ರೈಟ್. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಬರೀ ವ್ಯಾಲ್ಯೂಯೇಷನ್ ಪಾರ್ಟ್ ಅಷ್ಟೇ, ನೀವೇನಂತಂದರೆ ಬೇರೆ ಕಡೆಯಿಂದ ನೋಡ್ಕೊಂಡು ಓದ್ಕೋಬೋದು. ಬಿಲ್ಡಿಂಗ್ ಮಟೀರಿಯಲ್ಸು ಆಲ್ರೆಡಿ ನಾನು ಟ್ಯಾಗ್ ಮಾಡ್ತೀನಿ, ಅಲ್ಲಿ ಪ್ಲೇ ಲಿಸ್ಟ್ ಇದೆ, ನೀವು ಓದ್ಕೋಬೋದು. ನೆಕ್ಸ್ಟ್ ಸರ್ವೆ ಅಂತ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಮ್ಯಾರಥಾನ್ 2 ಕ್ಲಾಸ್ ಇದೆ, ನೀವು ನೋಡ್ಕೋಬೋದು. ಸಿಂಪಲ್ ಆಗಿದೆ, ಇದನ್ನು ನೋಡಿದ್ರೆ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಓದಬೇಕು, ಸಿಂಪಲ್ ಆಗಿ. ಪ್ರಿನ್ಸಿಪಲ್ ಇದೆ, ಚೈನ್ ಸರ್ವೆ ಇದೆ, ಪ್ರಿಸಮೆಟಿಕ್ ಇದೆ, ಕಂಪಾಸ್ ಸರ್ವೆ ಇದೆ, ಆಯಿತಾ. ಅದಾದಮೇಲೆ ಲೋಕಲ್ ಅಟ್ರಾಕ್ಷನ್ನು, ಪ್ಲೇನ್ ಟೇಬಲ್ ಸರ್ವೆ, ಥೆಡೋಲೈಟು, ಟ್ರಾವರ್ಸಿಂಗು, ಆಮೇಲೆ ಲೆವೆಲಿಂಗ್ ಇದೆ, ಆಮೇಲೆ ನೋಡಿ ಟ್ಯಾಕೋಮೆಟ್ರಿಕ್ ಸರ್ವೆ ಇದೆ, ಅದಾದಮೇಲೆ ಅರ್ತ್ ವರ್ಕ್ ಕ್ಯಾಲ್ಕುಲೇಷನು, ಅಡ್ವಾನ್ಸ್ ಇಕ್ವಿಪ್ಮೆಂಟ್. ಇದು ನಾನು ಚಾಪ್ಟರ್ ಹೆಸರು ಹೇಳಿದೆ ನಿಮಗೆ. ಸೊ ಇದರಿಂದ ಏನು ಅರ್ಥ ಆಗ್ತಿದೆ? ಆಲ್ಮೋಸ್ಟ್ ಆಲು ಸರ್ವೇಲಿ ಇಂಪಾರ್ಟೆಂಟ್ ಎಲ್ಲ ಓದಬೇಕು. ಇಲ್ಲಿ ನೋಡಿ, ಈಗ ಸಾಯಿಲ್ ಮೆಕ್ಯಾನಿಕ್ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ ಏನಿದೆ ಅಂತ. ಏನಿದೆ ಇದನ್ನು ನೋಡಿದಾಗ ನಮಗೇನು ಗೊತ್ತಾಗ್ತಿದೆ ಅಂತಂದರೆ, ಇದಿಷ್ಟು ನೋಡಿದಾಗ ನಮಗೇನು ಗೊತ್ತಾಗ್ತಿದೆ, ನಾವು ಇದನ್ನು ನೋಡಿದಾಗ ನಾವು ಹೇಳ್ಬೋದು ಎಲ್ಲನೂ ಓದಬೇಕಾಗುತ್ತೆ. ಸಾಯಿಲ್ ಮೆಕ್ಯಾನಿಕ್ಸಲ್ಲಿ ಎಷ್ಟಿದೆ ಅಷ್ಟೆಲ್ಲ ಓದಬೇಕು. ನಾವು GT1 GT2 ಅಂತ ಓದಿದ್ವಿ. ಸೊ ಅದೇ, ರೈಟ್, ಎಲ್ಲನೇ ಇದೆ ಇದರಲ್ಲಿ. ಏನು ನಾನು ಸ್ಪೆಸಿಫಿಕ್ ಆಗಿ ಹೇಳೋದೇನು ಬೇಕಾಗಿಲ್ಲ, ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಓದಬೇಕು ಎಷ್ಟಿಲ್ಲ ಅಂತ, ರೈಟ್. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತಂದರೆ ಲೈನ್ ಬೈ ಲೈನ್ ಓದೋದು ಇಂಪಾರ್ಟೆಂಟ್ ಇದೆ, ರೈಟ್. ಲೈನ್ ಬೈ ಲೈನ್ ಓದೋದು ತುಂಬ ಇಂಪಾರ್ಟೆಂಟ್ ಇದೆ.
ಸೊ ಇದು ಸಾಯಿಲ್ ಮೆಕ್ಯಾನಿಕ್ಸು. ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಎಲ್ಲನೇ ಕೊಟ್ಟಿದ್ದಾರೆ, ಯಾವುದು ಬಿಟ್ಟಿಲ್ಲ. ಹೈಡ್ರೋಲಿಕ್ಸ್ ಅಲ್ಲಿ ನೋಡಿ ಫ್ಲೂಯಿಡ್ ಪ್ರಾಪರ್ಟೀಸ್ ಓದಬೇಕು, ಹೈಡ್ರೋಸ್ಟ್ಯಾಟಿಕ್ಸು, ಮೆಜರ್ಮೆಂಟ್ ಫ್ಲೋ, ಬರ್ನೌಲಿಸ್ ಥಿಯರಮ್ ಎಷ್ಟೇ ಓದೋದಿದೆ. ಫ್ಲೋ ಥ್ರೋ ಪೈಪ್ ಇದೆ, ಚಾನಲ್ಸ್ ಇದೆ, ವಿಯರ್ಸು, ಸ್ಪಿಲ್ವೇ, ಪಂಪ್, ಟರ್ಬೈನ್. ರೈಟ್, ನೋಡೋಕೆ ತುಂಬ ಕಮ್ಮಿ ಅನಿಸ್ತಾ ಇದೆ, ಬಟ್ ತುಂಬ ಜಾಸ್ತಿ ಸಿಲೆಬಸ್ ಇದೆ ಹೈಡ್ರೋಲಿಕ್ಸ್ದು. ಆಯಿತಾ, ಅವ್ರು ಓವರ್ ವ್ಯೂ ಅಷ್ಟೇ ಕೊಟ್ಟಿದ್ದಾರೆ. ಈಗ ನೋಡಿ ಇರಿಗೇಷನಲ್ಲಿ ನೋಡಿದ್ರೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಇದೆ. ಇರಿಗೇಷನ್ ಎಲ್ಲನೇ ಓದಬೇಕು, ಆಲ್ಮೋಸ್ಟ್ ಅಲ್ಲೆಲ್ಲ ಓದೋಕ್ಕೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಫೆಕ್ಟ್ಸ್ ಆಫ್ ಇರಿಗೇಷನ್ ಇದೆ, ಟೈಪ್ಸ್ ಇದೆ, ಮೆಜರ್ಮೆಂಟ್ ಇದೆ, ಡ್ಯೂಟಿ ಡೆಲ್ಟಾ ಬೇಸ್ ಪೀರಿಯಡ್ ಇದೆ, ಕ್ರಾಪ್ ರೇಷಿಯೋ ಇದೆ, ಓವರ್ಲ್ಯಾಪ್ ಅಲವೆನ್ಸಸ್ ಇದೆ, ಟೈಪ್ ಆಫ್ ಕೆನಲ್ಸ್ ಇದೆ, ಶಾಲೋ ಡೀಪ್ ವೆಲ್ಸ್ ಇದೆ, ಈಲ್ಡ್ ಫ್ರಮ್ ವೆಲ್ ವಿಯರ್ ಇದೆ, ಬ್ಯಾರೇಜ್ ಎಲ್ಲ ಆಲ್ಮೋಸ್ಟ್ ಅಲ್ಲು. ರೈಟ್, ಸೊ ನಾವು SSC JE ಕ್ಲಿಯರ್ ಆದಮೇಲೆ ಯಾವ್ಯಾವುದು ಒಂದು ಪೋಸ್ಟ್ ಕೊಡ್ತಾರೆ ಅದ್ರ ಮೇಲೆ ಇದು ಸ್ವಲ್ಪ ಸಿಲೆಬಸ್ ಜಾಸ್ತಿ ಕಮ್ಮಿ ಮಾಡಿದ್ದಾರೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ನೋಡಿ, ಇದರಲ್ಲಿ ಕ್ರಾಸ್ ಸೆಕ್ಷನಲ್ ಎಲಿಮೆಂಟ್ಸ್ ಓದಬೇಕು, ಜಾಮೆಟ್ರಿಕ್ ಡಿಸೈನ್ ಓದಬೇಕು, ಪೇಮೆಂಟ್ ಮಟೀರಿಯಲ್ಸ್ ಓದಬೇಕು, ಅಗ್ರಿಗೇಟ್ ಆ್ಯಂಡ್ ಬಿಟಮನ್, ಡಿಫ್ರೆಂಟ್ ಟೆಸ್ಟು, ಫ್ಲೆಕ್ಸಿಬಲ್ ರಿಜಿಡ್ ಪೇಮೆಂಟು, ವಾಟರ್ ಬಾಂಡ್ ಮೆಕಡಮ್ ರೋಡು, ವೆಟ್ ಮಿಕ್ಸ್ ಮೆಕಡಮು, ಗ್ರಾವೆಲ್ ರೋಡು ಆಲ್ಮೋಸ್ಟ್ ಅಲ್ಲಿದೆ. ನಾನು ಎಲ್ಲ ಮತ್ತೆ ಹೇಳೋದಬೇಕಾಗಿಲ್ಲ. ರೈಲ್ವೆ ಇಂಜಿನಿಯರಿಂಗು ಇದೆ ನೋಡಿ, ಇದರಲ್ಲಿ ರೈಲ್ವೆ ಇಂಜಿನಿಯರಿಂಗು ಇದೆ. ಆಯಿತಾ, ಇದು ಹೈವೇ ಇಂಜಿನಿಯರಿಂಗು, ಹೈವೇನೂ ಓದಬೇಕು, ರೈಲ್ವೆನೂ ಓದಬೇಕು. ಆಯಿತಾ, ಅದಾದಮೇಲೆ ಟ್ರಾಫಿಕ್ ಇಂಜಿನಿಯರಿಂಗು ಇದೆ ನೋಡಿ, ಇಲ್ಲಿ ಒಳಗಡೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ರೈಟ್, ಸೊ ಇವು 3 ಸಬ್ಜೆಕ್ಟ್ ಇದರಲ್ಲಿ ಓದಬೇಕು ನೀವು. ರೈಟ್, ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಅಟ್ಲೀಸ್ಟ್ ನಮಗೆ ನಾಲೆಜ್ ಇರಬೇಕು ಅದು. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ನೆಕ್ಸ್ಟು. ಎನ್ವೈರ್ಮೆಂಟಲಲ್ಲಿ ನೋಡ್ಬೋದು ನೀವು, ಕ್ವಾಲಿಟಿ ಆಫ್ ವಾಟರ್ ಇದೆ, ಸೋರ್ಸ್ ಆಫ್ ವಾಟರ್ ಇದೆ. ರೈಟ್, ಸೊ ಆಲ್ಮೋಸ್ಟ್ ಆಲು ಇದರಲ್ಲೂ ಏನಂತಂದರೆ ನಾವು ಯಾವುದು KPSC ಯಾವ ಥರ ಓದ್ತೀವಿ ನೋಡಿ ಆ ಥರ ಓದಿದ್ರೆ ಬೆಟರ್. ಇಲ್ಲಿ ಏರ್ ಪೊಲ್ಯೂಷನ್ ಒಂದಿದೆ, ಏರ್ ಪೊಲ್ಯೂಷನ್ ಒಂದು ಓದಬೇಕಾಗುತ್ತೆ ಎಕ್ಸ್ಟ್ರಾ. ರೈಟ್, ಆಮೇಲೆ ನಾಯ್ಸ್ ಪೊಲ್ಯೂಷನ್ ಇದೆ. ಸ್ವಲ್ಪ ಇದೇನು ಒಂದು ಸ್ವಲ್ಪ ನೋಡಿಕೊಂಡ್ರು ಸಾಕು ಅದರಲ್ಲಿ. ನೆಕ್ಸ್ಟ್ ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಂದರೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಏನು ಹೊಸ ಸಬ್ಜೆಕ್ಟ್ ಇದೆ ಅಂತ. ಟೈಪ್ಸ್ ಆಫ್ ಬೀಮು, ಡಿಟರ್ಮಿನೆಂಟ್ ಇದೇನಿದೆ, ಇದು ಎಸ್ಸೆ ಇದೆ ಇದು. ಆಯಿತಾ, ಸ್ವಲ್ಪ ಜನ ಗೊತ್ತಾಗೋದಿಲ್ಲ ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಂದರೆ ಏನು ಅಂತ. ಸ್ಟ್ರಕ್ಚರಲ್ ಅನಾಲಿಸಿಸೇ ಕೊಟ್ಟಿದ್ದಾರೆ. ರೈಟ್, ಅದರಲ್ಲಿ ಏನಂತಂದರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ಲು ಸ್ವಲ್ಪ ಮಿಕ್ಸ್ ಇದೆ. ರೈಟ್, ಅದನ್ನು ನೋಡ್ಕೋಬೇಕು ಅಷ್ಟೇ, ತುಂಬ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು. ಕಾಂಕ್ರೀಟ್ ಟೆಕ್ನಾಲಜಿನೂ ನೋಡಿ ಈ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸಲ್ಲಿ ಹಾಕಿದ್ದಾರೆ. ಸೊ ಕಾಂಕ್ರೀಟ್ ಟೆಕ್ನಾಲಜಿನೂ ತುಂಬ ಇಂಪಾರ್ಟೆಂಟ್ ಇದೆ, ನಾನು ಅದ್ರ ಕ್ಲಾಸ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. RCC ಡಿಸೈನಲ್ಲಿ ಏನೇನು ಕೊಟ್ಟಿದ್ದಾರೆ, 1 ವೇ ಸ್ಲ್ಯಾಬು, 2 ವೇ ಸ್ಲ್ಯಾಬು, ಆಯಿತಾ, ಬೀಮು, ಫ್ಲೆಕ್ಚರಲ್ ಸ್ಟ್ರೆಂತು, ಶಿಯರ್ ಸ್ಟ್ರೆಂತು, ಬಾಂಡ್ ಸ್ಟ್ರೆಂತು, ಆಯಿತಾ, ಸಿಂಗ್ಲಿ ರೆನ್ಫೋರ್ಸು, ಡಬ್ಲ್ಯೂ ರೆನ್ಫೋರ್ಸು, ಕ್ಯಾಂಟಿಲಿವರ್ ಬೀಮು, ನಿಂಟಲ್ಸು, 1 ವೇ 2 ವೇ, ಫುಟ್ಟಿಂಗ್ಸು, ವಾಟರ್ ಟ್ಯಾಂಕು, ಇದ್ರ ಬಗ್ಗೆ ಓದಬೇಕು. ಸ್ಟೀಲ್ ಡಿಸೈನಲ್ಲಿ ಬರೀ ಏನಂತಂದರೆ ಸ್ಟೀಲ್ ಕಾಲಮ್ಸು, ಬೀಮ್, ರೂಫ್, ಟ್ರಸಸ್, ಪ್ಲೇಟ್, ಗಡರ್ಸ್ ನೋಡಿ ಚೇಂಜ್ ಮಾಡಿದ್ದಾರೆ. ಮೊದಲೇನಿತ್ತು ಅಂತಂದರೆ ಕನ್ಸ್ಟ್ರಕ್ಷನ್ ಆಫ್ ಸ್ಟೀಲ್ ಕಾಲಮ್ಸ್, ಬೀಮ್ಸ್, ರೂಫ್, ಟ್ರಸಸ್, ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಮೊದಲು ಸ್ವಲ್ಪ ಜಾಸ್ತಿ ಇತ್ತು ಸ್ಟೀಲ್ದು, ಇವಾಗ ಸ್ಟೀಲ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಸಿಲೆಬಸ್ಸು ಸ್ವಲ್ಪ ಚೇಂಜ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ನೋಡಿದಾಗ. ರೈಟ್, ಈಗ ಇದು ಏನು ಅರ್ಥ ಆಯ್ತು ನಿಮ್ಗೆ ಅಂದರೆ ಇದು ಸಿಲೆಬಸ್ ಅರ್ಥ ಆಯಿತು, ಅಂದರೆ ಸಿಲೆಬಸ್ ಇಷ್ಟಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಇದ್ರ PDF ನಾನು ಶೇರ್ ಮಾಡ್ತೀನಿ. ರೈಟ್, ಸೊ ಇದನ್ನು ನಾವು ನೋಡಿದ್ಮೇಲೆ ನೆಕ್ಸ್ಟ್ ಏನಂತಂದರೆ ಈಗ ಇದರಷ್ಟು ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ಸರ್, ಯಾವ್ಯಾವುದರಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅದನ್ನು ಸ್ವಲ್ಪ ಡೌಟ್ ಬರುತ್ತೆ ಅವಾಗ. ಸೊ ಈಗ ನೆಕ್ಸ್ಟ್ ಏನು ನೋಡೋಣ ಅಂದರೆ ಸಬ್ಜೆಕ್ಟ್ ವೈಸ್ ವೇಟೇಜ್ ಏನು ಬಂದಿದೆ, ಲಾಸ್ಟ್ 6 to 7 ಇಯರ್ಸ್ ನಾನು ಅನಾಲಿಸಿಸ್ ಮಾಡಿದ್ದೀನಿ, ಅದ್ರ ಪ್ರಕಾರ ಏನು ಬಂದಿದೆ ನಾನು ನಿಮಗೆ ತೋರಿಸ್ತೀನಿ. ರೈಟ್, ಬನ್ನಿ ನೋಡೋಣ. ರೈಟ್, ಸೊ ಇದಂತೂ ಸಬ್ಜೆಕ್ಟ್ಸ್ ನಿಮ್ಗೆ ಗೊತ್ತಾಗಿದೆ. ಈಗ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸಬ್ಜೆಕ್ಟ್ ವೈಸ್ ವೇಟೇಜ್, ರೀಸನಿಂಗ್ ಮತ್ತು GKದು. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ರೀಸನಿಂಗ್ ಇದೆ, ಇದು ಬಂದ್ಬಿಟ್ಟು GKದಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ನಿಮಿಷ, ಮೈಕ್ ಸ್ವಲ್ಪ ಇದಾಗ್ತದೆ. ಓಕೆ ಸಾರಿ. ಸೊ ಇಲ್ಲಿ ಏನಂತಂದರೆ ನೋಡ್ಬೋದು ನೀವು ರೀಸನಿಂಗಲ್ಲಿ ಮಿಸ್ಸಿಂಗ್ ನಂಬರ್ 4 ರಿಂದ 5 ಕ್ವಶನ್ ಬಂದಿದೆ. ಇದು 2024ರಲ್ಲಿ ಬಂದಿರೋ ಕ್ವಶನ್ಸ್ನ ನಾನು ಇಲ್ಲಿ ಹಾಕ್ತಾ ಇರೋದು. ಸಿಲೋಯಿಸಮ್ ಅಂತ ಬಂದಿದೆ 2 ರಿಂದ 3 ಕ್ವಶನ್. ಬ್ಲಡ್ ರಿಲೇಷನ್ 2 to 3 ಬಂದಿದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ 3 to 4 ಇದೆ. ರಾಂಗ್ ನಂಬರ್ ಸೀರೀಸ್ 3 to 4 ಇದೆ. ಡೈರೆಕ್ಷನ್ ಸೆನ್ಸ್ 2 to 3 ಕ್ವಶನ್ಸ್ ಬಂದಿದೆ. ನಾನ್ ವರ್ಬಲ್ ರೀಸನಿಂಗ್ 4 to 5 ಇದೆ. ಸೀರೀಸ್ 4 to 5 ಇದೆ. ಡಯಸ್ 1 to 2, ಕೋಡಿಂಗ್ ಡಿಕೋಡಿಂಗ್ 3 ರಿಂದ 4, ಮಿರರ್ ಇಮೇಜ್ 2 ರಿಂದ 3, ಡೈರೆಕ್ಷನ್ ಸೆನ್ಸ್ 2 ರಿಂದ 3 ಕ್ವಶನ್ ಬಂದಿದೆ. ಆಮೇಲೆ GK ನೋಡಿ ಜಿಯೋಗ್ರಫಿ 3 ಕ್ವಶನ್ ಬಂದಿದೆ. ಹಿಸ್ಟ್ರಿ 3 ರಿಂದ 4 ಕ್ವಶನ್, ಕ್ವಾಲಿಟಿ 3 ರಿಂದ 4, ಕರೆಂಟ್ ಅಫೇರ್ಸ್ 10 ರಿಂದ 14 ಬಂದಿದೆ. ದಯವಿಟ್ಟು ಕ್ಷಮಿಸಿ, ನಾನು ಒಂದು 5 ಕ್ವಶನ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ 10 ರಿಂದ 14 ಕೊಟ್ಟಿದ್ದಾರೆ. ಸೊ ಎಲ್ಲರೂ ಏನಂತಂದರೆ ಸ್ಕಿಪ್ ಮಾಡ್ತಾರೆ, ಬಟ್ ಇಲ್ಲ ಅದೇ ಕ್ವಶನ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಯು ಬೆಟರ್ ರೀಡ್ ಕರೆಂಟ್ ಅಫೇರ್ಸ್ ಫಾರ್ ಆಲ್ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. KPSC ಎಕ್ಸಾಮ್ಸ್ ಇರಲಿ, SSC JE ಇರಲಿ, AEE ಇರಲಿ, ಯಾವುದೇ ಇರಲಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಕರೆಂಟ್ ಅಫೇರ್ಸ್. ರೈಟ್, GK ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಅದನ್ನು ಓದಿ. ಎನ್ವೈರ್ಮೆಂಟಲ್ ನಾನು ಹೇಳಿದ್ದೀನಿ, ಎನ್ವೈರ್ಮೆಂಟಲ್ ಸ್ಟಡೀಸ್
4 ಕ್ವಶನ್ ಬಂದಿದೆ. ಸೈನ್ಸ್ ಕ್ವಶನ್ ನೋಡಿ, ಇಲ್ಲಿ ಗೊತ್ತಾಗ್ತಿದೆಯಾ? ಸೈನ್ಸ್ ಕ್ವಶನ್ ನೋಡಿ, ಸೈನ್ಸ್ ಕ್ವಶನ್ ಎಷ್ಟಿದೆ ಇಲ್ಲಿ? 8ರಿಂದ 10 ಕ್ವಶನು, ರೈಟ್. ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 2ರಿಂದ 3 ಕ್ವಶನು, ಸ್ಪೋರ್ಟ್ಸ್ ಮೇಲೆ 2ರಿಂದ 3 ಕ್ವಶನ್ ಕೊಟ್ಟಿದ್ದಾರೆ, ರೈಟ್. ಇದು 2024ರಲ್ಲಿ ಬಂದಿರೋದು SSC JEE ಪೇಪರು. ಸೇಮ್ ಅದೇ ಥರ ಈಗ ಸಿವಿಲ್ದು ನೋಡೋಣ. 2024ರಲ್ಲಿ ಸಿವಿಲ್ದು ಸಬ್ಜೆಕ್ಟ್ ವೈಸ್ ವೇಟೇಜ್ ನೋಡೋಣ, ಎಷ್ಟು ಕ್ವಶನ್ ಬಂದಿದೆ ಅಂತ. ನೀವು ನೋಡ್ಬೋದು, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬಿಲ್ಡಿಂಗ್ ಮಟೀರಿಯಲ್ದು 12ರಿಂದ 17 ಕ್ವಶನ್ ಬಂದಿದೆ, ಅಂದರೆ ಇಂಪಾರ್ಟೆಂಟ್ ಇದೆ. ಸ್ಟ್ರಕ್ಚರ್ ಅನಾಲಿಸಿಸ್ ಸ್ವಲ್ಪ ಕಮ್ಮಿ ಆಗಿದೆ, 3ರಿಂದ 6. ಸ್ಟೀಲು 4ರಿಂದ 7 ಕ್ವಶನು, ಜಿಯೋಟೆಕ್ 9ರಿಂದ 11 ಕ್ವಶನು, ಟ್ರಾನ್ಸ್ಪೋರ್ಟೇಷನ್ 7ರಿಂದ 11, ಸರ್ವೆ 9ರಿಂದ 11 ಕ್ವಶನು, ಹೈಡ್ರೋಲಜಿ ಅಂಡ್ ಇರಿಗೇಷನ್ 7ರಿಂದ 10, ಎನ್ವೈರ್ಮೆಂಟಲ್ 9ರಿಂದ 11 ಕ್ವಶನು, ಫ್ಲೂಯಿಡ್ ಮೆಕ್ಯಾನಿಕ್ಸ್ 6ರಿಂದ 9, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಸ್ಟಿಮೇಷನ್ 7ರಿಂದ 10, RCC 7ರಿಂದ 12 ಕ್ವಶನು. ಸೊ ಇವೆಲ್ಲ ನಾವು ಟೋಟಲ್ ಮಾಡೋದು 100 ಆಗುತ್ತೆ, ನಿಯರ್ ಬೈ. ಗೊತ್ತಾಯ್ತಾ? ಸೊ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದೆ ಇದರಿಂದ ನೋಡಿದ್ರೇ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಏನು ಅಂತಂದರೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಲಾಸ್ಟ್ 6 ಇಯರ್ಸಲ್ಲಿ ಸಬ್ಜೆಕ್ಟ್ ವೈಸ್ ವೇಟೇಜು SSC JEE ನಮ್ಮ ಪೇಪರ್ 1ಅಲ್ಲಿ 100 ಮಾರ್ಕ್ಸಿಗೆ, ಆಯಿತಾ, 100 ಮಾರ್ಕ್ಸ್ಗೆ ಯಾವ ಥರ ಕ್ವಶನ್ಸ್ ಬಂದಿದೆ ಅದನ್ನು ನೋಡೋಣ, ರೈಟ್. ಯಾವ ಥರ ಕ್ವಶನ್ಸು ಅಂದರೆ ಒಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಆ್ಯಾವ್ರೇಜ್ ಆಗಿ ನಾನು ಇದು ಹಾಕಿರೋದು ಆ್ಯಾವ್ರೇಜ್ ಮಾರ್ಕ್ಸು, ಆಯಿತಾ. ಒಂದು ಸ್ವಲ್ಪ ಕಮ್ಮಿನೂ ಆಗ್ಬೋದು, ಸ್ವಲ್ಪ ಜಾಸ್ತಿನೇ ಆಗ್ಬೋದು, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಸರ್ವೆ ಮಾಡಿದೆ, ನೋಡಿದಾಗ ಲಾಸ್ಟ್ 6 ವರ್ಷದ್ದು ಇದು ಏನಂತಂದರೆ ಅನಾಲಿಸಿಸ್ ಇದೆ. ಅದರಲ್ಲಿ ನೋಡಿ, ಫಸ್ಟು ಸರ್ವೆ 10 ಕ್ವಶನ್ ಆ್ಯಾವ್ರೇಜ್ ಆಗಿ ಬಂದೇ ಬರುತ್ತೆ. ಇದು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ನಾನು ಆ್ಯಾವ್ರೇಜ್ ಹೇಳ್ತಾ ಇರೋದು. 10 ಕ್ವಶನ್ ಅಂತೂ 100% ಬಂದೇ ಬರುತ್ತೆ. ಆಮೇಲೆ ಎನ್ವೈರ್ಮೆಂಟಲ್ ಇಂಜಿನಿಯರ್ 6 ಕ್ವಶನ್, ನಾನು ಆ್ಯಾವ್ರೇಜ್ ಹೇಳ್ತಾ ಇರೋದು, ರೈಟ್. ನೋಡಿ, ಇಲ್ಲಿ ಹೇಳ್ತಾ ಇರೋ ಮಾರ್ಕ್ಸ್ನ ಪ್ಲಸ್ ಆರ್ ಮೈನಸ್ ಅಂತ ಇಟ್ಕೊಂಡು ನಡೀರಿ. +or-3 ಇರ್ಬೋದು, 5 ಇರ್ಬೋದು, 10 ಆಗ್ಬೋದು. ಅದನ್ನ ಯಾರು ಹೇಳೋಕ್ಕಾಗೋದಿಲ್ಲ. ಬಟ್ ನಿಮ್ಮ ಅನಾಲಿಸಿಸ್ಗೆ ನಾನು ಇದು ತೋರಿಸ್ತಾ ಇರೋದು. ಸಾಯಿಲ್ ಮೆಕ್ಯಾನಿಕ್ಸ್ ಆರ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ 8 ಕ್ವಶನ್ ಬಂದಿದೆ, ರೈಟ್. BMC ಮತ್ತು CT ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ CT ಸಬ್ಜೆಕ್ಟು 19 ಕ್ವಶನ್ ಬಂದಿದೆ. 2 ಸಬ್ಜೆಕ್ಟ್ನ ಕೂತ್ಕೊಂಡು ನೋಡಿದಾಗ 19 ಬಂದಿದೆ. ಇರಿಗೇಷನ್ ಆ್ಯಂಡ್ ಹೈಡ್ರಾಲಜಿ ಇದು 7 ಕ್ವಶನ್ ಬಂದಿದೆ, ರೈಟ್. ಹೈಡ್ರೋಲಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸ್ ಇದು 10 ಕ್ವಶನ್ ಬಂದಿದೆ, ಆಯಿತಾ. ಹೈಡ್ರೋಲಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸ್ 10 ಕ್ವಶನ್ ಇದೆ. RCC 11 ಕ್ವಶನ್ ಇದೆ, ಆಯಿತಾ. ಸ್ಟ್ರೆಂತ್ ಆಫ್ ಮಟೀರಿಯಲ್ಲು, ಸ್ಟ್ರಕ್ಚರ್ ಅನಾಲಿಸಿಸು, ಮೆಕ್ಯಾನಿಕ್ಸು ಇದು ಬಂದ್ಬಿಟ್ಟು 9 ಕ್ವಶನ್ ಇದೆ, ಗೊತ್ತಾಯ್ತಾ. ಸೊ ಸ್ಟೀಲ್ ಡಿಸೈನು 7 ಕ್ವಶನ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು 5 ಕ್ವಶನ್ ಇದೆ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ 8 ಇದೆ. ಸೊ ಇದರಲ್ಲಿ ನೋಡಿ, ಕಾಂಕ್ರೀಟ್ ಟೆಕ್ನಾಲಜಿನೂ ಇಲ್ಲೇ ಬರುತ್ತೆ, ರೈಟ್. ಇಲ್ಲೇ ಇದು ಕಾಂಕ್ರೀಟ್ ಟೆಕ್ನಾಲಜಿ ಇಲ್ಲೇ ಬರುತ್ತೆ. 1-2 ಕ್ವಶನ್ ಜಾಸ್ತಿ ಕಮ್ಮಿ ಆಗ್ಬೋದು, ಸರಿನಾ. ಸೊ ಈಗ ಈ 6 ವರ್ಷದ ಅನಾಲಿಸಿಸ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಗೊತ್ತಾಗುತ್ತೆ ವೇಟೇಜ್ ಯಾವುದು ಸ್ವಲ್ಪ ಜಾಸ್ತಿ ಇದೆ, ಫಸ್ಟ್ ಅದನ್ನು ನಾವು ಓದಬೇಕು ಅಂತ. ವೆರಿ ಸಿಂಪಲ್. ಈಗ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಫಾರ್ SSC JEE ಅಂತ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಸ್ಟಾರ್ಟ್ ವಿತ್ ದ ಫಾಲೋವಿಂಗ್ ಸಬ್ಜೆಕ್ಟ್. ಅಂದರೆ ನಿಮಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಫಾಲೋವಿಂಗ್ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ಅದು ಸ್ಪೆಷಲಿ BMCಯಿಂದ ಸ್ಟಾರ್ಟ್ ಮಾಡಿ. ಬಿಕಾಸ್ ಈಸಿನೂ ಇದೆ, ಅರ್ಥನೂ ಆಗುತ್ತೆ, ಆಮೇಲೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸು ಬರುತ್ತೆ, ರೈಟ್. ಸೊ BMCದು ಆಲ್ರೆಡಿ ಎಲ್ಲ ಕ್ಲಾಸಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಪ್ಲೇ ಲಿಸ್ಟ್ ನೀವು ಹೋಗಿ ನೋಡ್ಬೋದು. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಸೆಕೆಂಡ್ ಸಬ್ಜೆಕ್ಟ್ ನೀವು ಓದಬೇಕಾಗಿರೋದು, ರೈಟ್. ಅದ್ರದ್ದು ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೋಬೋದು. ಸಾಯಿಲ್ ಮೆಕ್ಯಾನಿಕ್ಸು 4ರಿಂದ 5 ಕ್ಲಾಸ್ ಇದೆ, ಅದು ಕಂಟಿನ್ಯೂ ಮಾಡಿಲ್ಲ, ಬಟ್ ಅದನ್ನು ನಾವು ಸ್ವಲ್ಪ ಟೈಮ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಾಯಿಲ್ ಮೆಕ್ಯಾನಿಕ್ಸು ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು. ಸರ್ವೇದು ನೀವು ಓದಬೇಕಾಗುತ್ತೆ, 2 ಮ್ಯಾರಥಾನ್ ಕ್ಲಾಸ್ ಇದೆ. ಯಾವುದೇ ಒಂದು ಎಕ್ಸಾಮ್ ಓದಿ ನನಗೆ ಈ ಕ್ಲಾಸು ಹೆಲ್ಪ್ ಆಗುತ್ತೆ. 2 ಮ್ಯಾರಥಾನ್ ಕ್ಲಾಸ್ ಇದೆ, ಹೋಗಿ ನೋಡ್ಬೋದು. RCC ಇದೆ, ರೈಟ್. RCCದು ಇದೆ, ಕಾನ್ಸೆಪ್ಟು ನಾನೆಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು, ಸಿಂಪಲ್. ಹೈಡ್ರೋಲಿಕ್ಸು ಓದಬೇಕು ನೀವು ನೆಕ್ಸ್ಟು, ಗೊತ್ತಾಯ್ತಾ. ನೀವು ನೆಕ್ಸ್ಟ್ ಓದಬೇಕಾಗಿರೋದು ಹೈಡ್ರೋಲಿಕ್ಸು. ಈ 6 ಸಬ್ಜೆಕ್ಟ್ನ ನೀವು ಫಸ್ಟು ಫೋಕಸ್ ಮಾಡಿ ಓದಬೇಕು. ಮತ್ತು ಇದನ್ನು ಓದುವಾಗ ನೀವೇನಂತಂದರೆ ನಿಮ್ಮದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಶಾರ್ಟ್ ನೋಟ್ಸ್ ಮಾಡಿದ್ರೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಈ 6 ಸಬ್ಜೆಕ್ಟ್ ಆದಮೇಲೆ ಈ ರಿಮೈನಿಂಗ್ ಸಬ್ಜೆಕ್ಟ್ನ ಓದಬೇಕು ನೀವು. ಯಾವುದು? ಇರಿಗೇಷನ್, ಹೈಡ್ರಾಲಜಿ, ಟ್ರಾನ್ಸ್ಪೋರ್ಟೇಷನು, ಸ್ಟೀಲು, ಸ್ವಾಮಿ ಈ ಕಡೆ ಆಗಿದ್ರೂ ಪರವಾಗಿಲ್ಲ, ಓದ್ಬೋದು. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗು, ಸ್ಟ್ರಕ್ಚರಲ್ ಅನಾಲಿಸಿಸು, ಇವೆಲ್ಲ ಏನಂತಂದರೆ ಈ 6 ಸಬ್ಜೆಕ್ಟ್ ಆದಮೇಲೆ ಈ 6 ಸಬ್ಜೆಕ್ಟ್ನ ನೀವು ಓದಿ ಅಂತ ಹೇಳ್ತಾ ಇರೋದು. ಈ 6 ಸಬ್ಜೆಕ್ಟು ನಾನು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ವೇಟೇಜ್ ಜಾಸ್ತಿ ಇದೆ, ಅದಕ್ಕೆ, ಗೊತ್ತಾಯ್ತಾ. ಇದಿಷ್ಟು ಬಂದ್ಬಿಟ್ಟು ಈ SSC JEE ಇದಿದೆ. ಸ್ವಲ್ಪ ಜನಕ್ಕೆ ಈಗ ಕರಿಯರ್ ಗೈಡೆನ್ಸ್ ಯಾರಿಗಾದರೂ ಬೇಕಾದರೆ, ರೈಟ್. ಸ್ವಲ್ಪ ಜನ ಜಾಬ್ ಮಾಡ್ತಾ ಇದ್ದಾರೆ, ಜಾಬ್ ಸಿಗ್ತಾ ಇಲ್ಲ, ಸ್ವಲ್ಪ ಜನ ಕನ್ಫ್ಯೂಸಲ್ಲಿದ್ದಾರೆ, ಗೌರ್ಮೆಂಟ್ ಪ್ರಿಪ್ರೇಷನ್ ಯಾವ ಥರ ಮಾಡೋದು ಗೊತ್ತಾಗ್ತಾ ಇಲ್ಲ, ಆಯಿತಾ. ಸಾರಿ. ಸೊ ಅದಕ್ಕೆ
ಏನು ಮಾಡಬೇಕು ಅಂದರೆ ನಾನೊಂದು ನಂಬರ್ ಕೊಡ್ತೀನಿ 7892759475. ಇದು ವಾಟ್ಸಪ್ಪು. ಯಾವುದೇ ಥರದ್ದು ಕಾಲ್ಸ್ನ ನಾನು ರಿಸೀವ್ ಮಾಡೋದಿಲ್ಲ, ಬರೀ ಓನ್ಲಿ ಮೆಸೇಜು. ಅದು ಪೇಯ್ಡ್ ಕನ್ಸಲ್ಟೇಷನ್ ನಿಮಗೆ ಬೇಕಾದರೆ ನನ್ನ ಕಡೆಯಿಂದ ಇದೆ. ಇದು ಪೇಯ್ಡ್ ಕನ್ಸಲ್ಟೇಷನ್ ಇದೆ. ದುಡ್ಡು ಕೊಟ್ಟ ಮೇಲೆ ಒನ್ ಸೆಷನ್ ಮಾಡ್ತೀನಿ. ಅಂದರೆ ನೀವು ನನಗೆ ಯಾವ್ದು ಬೇಕಾದ ಕ್ವಶನ್ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡಿ ಒಂದು ಸೊಲ್ಯೂಷನ್ನ ತೆಗೆದುಕೊಡ್ತೀನಿ. ರೈಟ್, ಲೈಫ್ ಲಾಂಗ್ ನಿಮಗೆ ಸಪೋರ್ಟ್ ಸಿಗುತ್ತೆ. ಮೆಸೇಜ್ ಸಪೋರ್ಟು ನನ್ನ ಕಡೆಯಿಂದ ನಿಮಗೆ ಸಿಕ್ಕೇ ಸಿಗುತ್ತೆ. ಅದು ವಾಟ್ಸಪ್ಪಲ್ಲಿ ಮೆಸೇಜ್. ಯಾವುದೇ ಒಂದು ಡೌಟ್ ಇದ್ರೂ ಕೇಳ್ಬೋದು, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೆಷನ್ ಆದಮೇಲೆ ನಿಮ್ದು ಏನಾದ್ರು ಡೌಟ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ರೈಟ್, ಸೊ ಯಾರಿಗಾದ್ರೂ ಕರಿಯರ್ ಗೈಡೆನ್ಸ್ ಬೇಕಾದಿತ್ತಂತಂದರೆ, ಅಥವಾ ಬಿಸ್ನೆಸ್ ಸೆಟಪ್ ಮಾಡೋದಿದೆ, ಸಿವಿಲ್ ಕಂಪನಿ ಯಾವ ಥರ ಮಾಡೋದಿದೆ, ಏನೇ ಡೌಟ್ ಇರಲಿ ಸಿವಿಲ್ ರಿಲೇಟೆಡು, private or government, so you can ask me, right? Or if you want to take the correct decision in your career, you can take a session and take the benefit, and ನಿಮ್ಮದು ಒಂದು ಕರಿಯರ್ ಡಿಸಿಷನ್ನ ನಾನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೈಟ್, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಬೇಕಿತ್ತು. ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.